ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿತ್ತು, ಅದು ಹೋಗಲಾಡಿಸಿ ರೈತರಿಗೆ ಒಳ್ಳೆಯದಾಗಬೇಕು. ಇನ್ನೂ ಅತಿ ಹೆಚ್ಚು ಬೆಂಬಲ ಬೆಲೆ ಕೊಡಬೇಕು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಆಡಳಿತ ಮಂಡಳಿ ಕೋಲಾರ ಜಿಲ್ಲೆಯಲ್ಲಿ NDA ಅಭ್ಯರ್ಥಿಗಳು ಸ್ಪಷ್ಟವಾದಂಥ ಬಹುಮತದಿಂದ ಎಲ್ಲರೂ ಕೂಡ 12 ಸೀಟಲ್ಲಿ ಕನಿಷ್ಠ ಪಕ್ಷ ನಮಗೆ 9 ರಿಂದ 10 ಸೀಟು ಗೆಲ್ತಕ್ಕಂಥ ಸೂಚನೆ ಕಾಣ್ತಾ ಇದೆ. ಪ್ರತಿ ಹಳ್ಳಿಯಲ್ಲೂ ಕೂಡ ಮತದಾರನ ಭೇಟಿ ಮಾಡ್ಕೊಂಡು ಬಂದಿದ್ದೀವಿ. ಹಳ್ಳಿಯಲ್ಲಿ ಕೂಡ ಸ್ಪಂದಿಸಿದ್ದಾರೆ ನಮಗೆ ರೈತರು. ಹಾಗಾಗಿ NDA ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. NDA ಬಾವುಟವನ್ನು ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಬಾವುಟವನ್ನು ಆರಿಸೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಹಳೇದದು ಹತ್ರ ನಾನು ಯಾರಿಗೋ ಬಡವರು ಸಹಾಯ ಮಾಡೋಕ್ಕೆ ಬಂದಿದ್ರು, ಕಾಸು ಕೊಟ್ಟಿದ್ದೆ. ಸುಮಾರು ಒಂದು 3-4 ವರ್ಷದ ಹಳೆ ವಿಡಿಯೋ ಅದು ಇವತ್ತು ನಿನ್ನೆ ಮೊನ್ನೆದಲ್ಲ, ಸತ್ಯಕ್ಕೆ ದೂರವಾದಂಥ ವಿಚಾರ. ಕೊಟ್ಟಿದ್ದಲ್ಲ ಅದು, ಇದು ಹಳೆ ವಿಡಿಯೋ ವಾಪಸ್ ಕೊಟ್ಟಿದ್ದಲ್ಲ, ಬೇರೆ ವಿಚಾರಕ್ಕೆ ನಾನು ಸಾಲ ಕೊಟ್ಟಿದ್ದೆ. ಅವ್ರು ತಂದು ಕೊಟ್ಟರು ಅಷ್ಟೇ. ನಿನ್ನೆ ಮೊನ್ನೆ ವಿಡಿಯೋ ಅಲ್ಲ, ಅದು ಹಳೆ ವಿಡಿಯೋ, 2 ವರ್ಷದ ಹಳೆ. ಯಾರು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ರೈತ ಬಾಂಧವರು ಇವತ್ತು ನಮ್ಮ CM ಶ್ರೀನಾಥ್ ಅವರು ನನಗೆ ಒಂದು ಭುಜಕ್ಕೆ ಭುಜ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಕೋಲಾರ ಅಸೆಂಬ್ಲಿ ಸೆಗ್ಮೆಂಟಲ್ಲಿ 4 ಕ್ಷೇತ್ರ, ಒಂದು ನಾಗರಾಜಪ್ಪ ಅಂತ, ಎರಡನೇದು ನಮ್ಮ ಜನಘಟ್ಟ ಕೃಷ್ಣಪ್ಪನವರು, ವಡಗೂರು ಹರೀಶರು, ಲಕ್ಷ್ಮೀಪ್ರಿಯ, 4 ಸೀಟ್ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದು. 4 ಕೂಡ ಅತಿ ಹೆಚ್ಚು ಮತಗಳಿಂದ, 1, 2, 5, 10 ಅಲ್ಲ, ಅತಿ ಹೆಚ್ಚು ಮತಗಳಿಂದ 4 ಕೂಡ ನಾವು ಜಯಗಳಿಸ್ತೇವೆ. ಈ ಆ ಥರ ಏನು ಯಾರಿಗೂ ಹಣ ಹಂಚಿಲ್ಲ, ಎಲ್ಲರೂ ಕೂಡ ಧರ್ಮವಾಗಿ ಓಟ್ ಕೇಳಿದ್ದಾರೆ. ಹಾಗಾಗಿ ಇದು ಹಣದ ವ್ಯವಹಾರನೇ ಇಲ್ಲ ಇಲ್ಲಿ. ಯಾರು ಹಣೆ ಭಾಷೆ ಡೆಲಿಗೇಟ್ ಫಾರ್ಮ್ಸ್ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಎಲ್ಲ ಸುಳ್ಳಪ್ಪ, ನಿರಾಧಾರ. ಯಾರನ್ನ ಆರೋಪ ಮಾಡಿದ್ದಾರಾ? ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವರ್ತೂರು ಪ್ರಕಾಶ್ ಬಂದು ಕಿತ್ಕೊಂಡೋಗಿದ್ದಾರೆ ಅಂತೇಳಿ. ಬಾಯಿಗೆ ಬಂದಂಗೆ ಇವರು ಹುಚ್ಚುಚ್ಚಾಗಿ ಮಾತಾಡೋದು. ಅವರು ದುಡ್ಡು ಕೊಟ್ಟಿಲ್ಲ, ನಾವು ದುಡ್ಡು ಕೊಟ್ಟಿಲ್ಲ, ಯಾರು ದುಡ್ಡು. ಇವಾಗ ಅನ್ಯಾಯ ಆಗ್ತಾ ಇರೋದು ನೀವೇ ಪಾಪ. ಅನ್ಯಾಯ ಆಗ್ತಾ ಇರೋದು ನೀವೇನೆ. ಆಯ್ತಾ?